ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸರಳ ದಸರಾ ಆಚರಣೆ. ಕೊರೋನಾ ಹಿನ್ನೆಲೆ ಸರಳ ದಸರಾ ಮಹೋತ್ಸವ, ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಯ್ದುಕೊಂಡು ದರ್ಶನ ಪಡೆದ ಭಕ್ತರು. ಬೋರ್ಗಾಂವ್ ಪಟ್ಟಣದಲ್ಲಿ ನರಸಿಂಗ್ ಜಕ್ಕಪ್ಪ ಕಾಂಬಳೆ ಸ್ಮರಣಾರ್ಥ ಸಮುದಾಯ ಭವನ ನಿರ್ಮಿಸಲು 12 ಲಕ್ಷ ದೇಣಿಗೆ ನೀಡಿದ ಕುಟುಂಬ. ಕಾಂಬಳೆ ಕುಟುಂಬದ ಸಾಮಾಜಿಕ ಕಾರ್ಯ ಎಲ್ಲರಿಗೂ ಮಾದರಿ. ಹುಕ್ಕೇರಿ ಹಿರೇಮಠದ ದಸರಾ ಮಹೋತ್ಸವದಲ್ಲಿ ಶಾಸಕ ದುರ್ಯೋಧನ್ ಐಹೊಳೆ ಶ್ರೀಗಳ ಆಶೀರ್ವಾದ ಪಡೆದ ರಾಯಬಾಗ್ ಶಾಸಕರು. ಶ್ರೀಮಠದ ವತಿಯಿಂದ ಶಾಸಕರಿಗೆ ಗೌರವ ಸನ್ಮಾನ. ನಿಪ್ಪಾಣಿ ನಗರದಲ್ಲಿ ಅಂಬಾಬಾಯಿ ಅಲಂಕಾರ ಪೂಜೆ. ನವಿಲು ವಾಹನದ ಮೇಲೆ ಕುಳಿತಿರುವ ಅಮ್ಮನವರು ಭಕ್ತರ ಕಣ್ಮನ ಸೆಳೆಯುತ್ತಿರುವ ತಾಯಿಯ ರೂಪ. ಇಳಕಲ್ ನಗರದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ರಸ್ತೆ ಅಪಘಾತ. ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಖಾಸಗಿ ಬಸ್. ಕೂದಲೆಳೆ ಅಂತರದಲ್ಲಿ ಅಪಾಯದಿಂದ ಪಾರಾದ ಚಾಲಕ ಮತ್ತು ಕ್ಲೀನರ್. ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿರುವ ಚಿಕ್ಕೋಡಿ ತಾಲೂಕಿನ ಯಡೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಈ ಬಾರಿಯ ದಸರಾ ಮಹೋತ್ಸವವನ್ನು ಕೊರೋನಾ ಹಿನ್ನೆಲೆ ಅತಿ ಸರಳವಾಗಿ ಆಚರಿಸಲಾಯಿತು. ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಚಿಕ್ಕೋಡಿ ತಾಲೂಕಿನ ಯಡೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಈ ಬಾರಿಯ ದಸರಾ ಮಹೋತ್ಸವವನ್ನ ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಭಕ್ತರು ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಯ್ದುಕೊಂಡು ಶ್ರೀ ವೀರಭದ್ರೇಶ್ವರನ ದರ್ಶನ ಪಡೆದುಕೊಂಡು ಹೋಗುತ್ತಿದ್ದಾರೆ. ಒಂದೆಡೆ ಕೊರೋನಾ ನಿಯಂತ್ರಣಕ್ಕಾಗಿ ಮಹಾಮೃತ್ಯುಂಜಯ ಹೋಮ, ಮತ್ತೊಂದು ಕಡೆ ಸಾಮಾಜಿಕ ಅಂತರವನ್ನ ಕಾಯ್ದು ಸಾಮೂಹಿಕ ಅಭಿಷೇಕ. ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ಳುತ್ತಿರುವ ಭಕ್ತರು. ಹೌದು, ಹೀಗೊಂದು ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ. ಕಳೆದ ಹಲವು ವರ್ಷಗಳಿಂದ ದಸರಾ ಹಿನ್ನೆಲೆಯಲ್ಲಿ ಯಡೂರ್ ವೀರಭದ್ರ ದೇವಸ್ಥಾನದಲ್ಲಿ ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಾ ಬರುತ್ತಿದ್ದವು. ಆದರೆ ಈ ಬಾರಿ ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದ ಅನ್ವಯ ಈ ಬಾರಿ ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಳೆದ ಹಲವು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಹಲವು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬ್ರೇಕ್ ನೀಡಲಾಗಿದೆ. ಕೇವಲ ಅತ್ಯವಶ್ಯಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ವೀರಭದ್ರ ದೇವಸ್ಥಾನದಲ್ಲಿ ದಸರಾ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲ ಶಿವ ಸಪ್ತಾಹ ಎನ್ನುವ ಕಾರ್ಯಕ್ರಮವು ಕಳೆದ 116 ವರ್ಷಗಳಿಂದ ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿತ್ತು. ಇದರಲ್ಲಿ 7 ದಿನಗಳ ಕಾಲ ಪ್ರವಚನ, ಭಜನೆ, ಕೀರ್ತನೆ, ಮಹಾಪ್ರಸಾದ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ವಂಶ ಪಾರಂಪರಿಕವಾಗಿ ನಡೆದುಕೊಂಡು ಬರುತ್ತಿದ್ದವು. ಆದರೆ ಈ ಬಾರಿ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಸರಳವಾಗಿ ಈ ಒಂದು ದಸರಾ ಹಬ್ಬವನ್ನ, ಈ ದಸರಾ ಕಾರ್ಯಕ್ರಮವನ್ನ ಯಡೂರು ಕ್ಷೇತ್ರದಲ್ಲಿ ಕೂಡ ಹಮ್ಮಿಕೊಂಡಿದ್ದಾರೆ. ಜಗದ್ಗುರು ಮಹಾಸನ್ನಿಧಿಯವರ ಮೌನಾನುಷ್ಠಾನದೊಂದಿಗೆ ಈ ಸಾರಿ ವಿಶೇಷವಾಗಿ ಈ ಕರೋನಾ ರೋಗ ನಿವಾರಣೆ ಆಗುವ ಸಲುವಾಗಿ ಈ ಕರೋನಾ ರೋಗದ ಮಹಾಮಾರಿಯ ಪ್ರಭಾವ ಜನರಿಗೆ ತಟ್ಟಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಜನರ ಅಪಮೃತ್ಯುವೀಡಾಗುವುದನ್ನು ಕಡಿಮೆ ಮಾಡುವ ಸಲುವಾಗಿ ಈ ಮಹಾಮೃತ್ಯುಂಜಯ ಹೋಮವನ್ನು ಜಗದ್ಗುರು ಮಹಾಸನ್ನಿಧಿಯವರು ಈ ಸಾರಿ ಹಮ್ಮಿಕೊಂಡಿದ್ದಾರೆ. ಯಾರಿಗೆ ಜನರಿಗೆ ಅವಕಾಶವಿಲ್ಲ ಅಂದರೆ ಈ ಕರೋನಾ ಸಲುವಾಗಿ ಯಾವುದೇ ಜನರ ಈ ಹೋಮದಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಇರುವುದಿಲ್ಲ. ಕೇವಲ ಆಚಾರ್ಯ ಇಬ್ಬರಿಂದ ಈ ಒಂದು ಕರೋನಾ ನಿವಾರಣೆಗಾಗಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾರೆ. ದಸರಾ ಹಿನ್ನೆಲೆಯಲ್ಲಿ ಯಡೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಬಂದು ದೇವರಿಗೆ ಎಣ್ಣೆ ದೀಪವನ್ನ ಹಚ್ಚಿ ಹೋಗುವ ಪರಂಪರೆ ಇದೆ. ಈ ಹಿನ್ನೆಲೆಯಲ್ಲಿ ಭಕ್ತರು ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಎಣ್ಣೆ ದೀಪವನ್ನ ಹಚ್ಚಿ ಶ್ರೀ ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಅದಲ್ಲದೆ ವಿಶೇಷವಾಗಿ ಈ ಬಾರಿ ಜಗತ್ತಿನಲ್ಲಿ ತಾಂಡವವಾಡುತ್ತಿರುವ ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕಾಗಿ ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ಮಹಾಮೃತ್ಯುಂಜಯ ಹೋಮ, ಸಾಮೂಹಿಕ ಜಪ ಪ್ರತಿದಿನ ಮಾಡಿಕೊಂಡು ಬರಲಾಗುತ್ತಿದೆ. ಹಾಗೂ ಪ್ರತಿ ವರ್ಷ ಭಕ್ತರಿಗೆ ಗರ್ಭಗುಡಿಯ ಒಳಗೆ ಶ್ರೀ ವೀರಭದ್ರ ದೇವರಿಗೆ ಅಭಿಷೇಕ ಮಾಡಲು ಅವಕಾಶವನ್ನ ನೀಡಲಾಗುತ್ತಿತ್ತು. ಆದರೆ ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಗರ್ಭಗುಡಿಯ ಒಳಗೆ ಭಕ್ತರಿಗೆ ಅಭಿಷೇಕವನ್ನ ನಿಷೇಧಿಸಿ ದೇವಸ್ಥಾನದ ಮುಖಮಂಟಪದ ಒಳಗೆ ಸಾಮೂಹಿಕ ಅಭಿಷೇಕಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ಶ್ರೀ ಭದ್ರಕಾಳೀಶ್ವರಿ ದೇವಿಗೆ
ದೇವಿಗೆ ನವರಾತ್ರಿ ಹಿನ್ನೆಲೆಯಲ್ಲಿ ಪ್ರತಿದಿನಕ್ಕೊಂದು ವಿಶೇಷ ಅಲಂಕಾರವನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಗಂಧದ ಅಲಂಕಾರ, ಕುಂಕುಮ, ಅರಿಶಿಣದ ಅಲಂಕಾರ, ಮೊಸರು ಅನ್ನದ ಹಾಗೂ ದಾಳಿಂಬೆ ಹಣ್ಣಿನ ಅಲಂಕಾರ ಸೇರಿದಂತೆ 9 ದಿನಗಳ ಕಾಲ ಶ್ರೀ ಭದ್ರಕಾಳೇಶ್ವರಿ ದೇವಿಗೆ ವಿಶೇಷವಾದ ಅಲಂಕಾರವನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಲೋಕ ಕಲ್ಯಾಣಾರ್ಥವಾಗಿ ಶ್ರೀಶೈಲ ಜಗದ್ಗುರುಗಳು ಮೌನ ಅನುಷ್ಠಾನದಲ್ಲಿದ್ದು ಅವರ ಆದೇಶದ ಪ್ರಕಾರ ಈ ಬಾರಿಯ ಯಡ್ಡೂರಿನಲ್ಲಿ ದಸರಾ ಹಬ್ಬವನ್ನ ಅತ್ಯಂತ ಸರಳವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದು ಶ್ರೀಶೈಲ ಶಾಸ್ತ್ರಿಗಳು ಮಾಹಿತಿ ನೀಡಿದ್ರು. ಒಟ್ಟಿನಲ್ಲಿ ಯಡೂರಿನ ದಸರಾ ಹಬ್ಬ ಎಂದರೆ ಸಾಕು, ಕೀರ್ತನೆ, ಪ್ರವಚನ, ಭಜನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಂದ ಸದ್ದು ಗದ್ದಲಗಳಿಂದ ಹೆಸರುವಾಸಿಯಾಗಿತ್ತು. ಆದರೆ ಈ ಬಾರಿ ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಯಡೂರ್ ವೀರಭದ್ರ ದೇವಸ್ಥಾನದಲ್ಲಿ ದಸರಾ ಹಬ್ಬವನ್ನ ಅತ್ಯಂತ ಸರಳವಾಗಿ, ಶಾಂತವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಬೋರ್ಗಾಂವ್ ಪಟ್ಟಣದ ಸ್ವರ್ಗೀಯ ನರಸಿಂಗ್ ಜಕ್ಕಪ್ಪ ಕಾಂಬ್ಳೆ ಸ್ಮರಣಾರ್ಥ ಕಾಂಬ್ಳೆ ಕುಟುಂಬದ ಸದಸ್ಯರು ದಲಿತ ಸಮುದಾಯ ಭವನ ನಿರ್ಮಿಸಲು 12 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಈ ಮೂಲಕ ಎಲ್ಲ ಸಮುದಾಯದವರಿಗೆ ಮಾದರಿಯಾಗಿದ್ದಾರೆ. ನಾವು ಯಾವ ಸಮಾಜದಲ್ಲಿ ಜನ್ಮ ಹೊಂದುತ್ತೇವೆ ಆ ಸಮಾಜದ ಋಣವನ್ನ ತೀರಿಸಲು ಕೆಲ ಜನರು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ. ಕೆಲವರು ಸಾಮಾಜಿಕ ಕಾರ್ಯಕ್ಕೆ ಆದ್ಯತೆ ನೀಡಿ ತಮ್ಮ ಸಮಾಜದ ಋಣವನ್ನು ತೀರಿಸುತ್ತಾರೆ. ಇದಕ್ಕೆ ಉದಾಹರಣೆ ಎಂದು ಬೋರ್ಗಾಂವ್ ಪಟ್ಟಣದ ಸ್ವರ್ಗೀಯ ನರಸಿಂಗ್ ಜಕ್ಕಪ್ಪ ಕಾಂಬಳೆ ಕುಟುಂಬದ ಸದಸ್ಯರು ತಮ್ಮ ತಂದೆಯ ಸ್ಮರಣಾರ್ಥವಾಗಿ ದಲಿತ ಸಮಾಜದಲ್ಲಿ ಭವನವನ್ನ ನಿರ್ಮಿಸಲು 12 ಲಕ್ಷ ರೂಪಾಯಿ ದೇಣಿಗೆ ನೀಡಿ ಎಲ್ಲ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಎಂದು ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ವಿಜಯ್ ಕುಮಾರ್ ಶಿಂಗೆ ಹೇಳಿದ್ರು. ಮಾರ್ಚ್ 9, 2020ರಂದು ನರಸಿಂಗ ಕಾಂಬ್ಳೆ ಅವರು ಆಕಸ್ಮಿಕವಾಗಿ ನಿಧನ ಹೊಂದಿದ್ರು. ಇವರ ಹೆಸರು ಸಮಾಜದಲ್ಲಿ ಎಲ್ಲರಿಗೂ ನೆನಪಿರಲಿ ಹಾಗೂ ತಂದೆಯ ಸ್ಮರಣಾರ್ಥವಾಗಿ ಒಂದು ಸಾಮಾಜಿಕ ಕಾರ್ಯ ನಡೆಯಲಿ ಎಂಬ ಮನೋಭಾವನೆಯಿಂದ ಅವರ ಮಕ್ಕಳಾದ ಡಾಕ್ಟರ್ ಲತಾ ಕಾಂಬಳೆ, ಪ್ರೇಮಾ ಕಾಂಬಳೆ, ಅವಿನಾಶ್ ಕಾಂಬಳೆ ಹಾಗೂ ಬಾಬು ಕಾಂಬ್ಳೆ ಇವರುಗಳು ಭವನವನ್ನ ನಿರ್ಮಿಸಲು 12 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಇವರ ಕಾರ್ಯ ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದು ಶೀಘ್ರವೇ ಭವನದ ಕಟ್ಟಡ ಪೂರ್ಣವಾಗಲಿದೆ. ಈ ಭವನಕ್ಕೆ सिद्धार्थ भवन ಎಂದು ಹೆಸರಿಡಲಾಗಿದೆ ಎಂದು ಶಿಂಗೆ ಹೇಳಿದರು. आजपर्यंत आमच्या बेळगाव जिल्ह्यामध्ये इतकी नोकरं होऊन गेले, मोठमोठे ऑफिसर होऊन गेले, पण मला तरी वाटतंय की असं म्हणजे 12 लाख पर्यंत जे इतकं मोठं भरघोस एक दान करणं आणि एक समाजाला देणं ही म्हणजे एक दानच लागते. आणि तरी ही सुखी रक्कम नाही. आज आम्ही समजलं तर हे 12 लाख म्हणजे काही सुखी रक्कम नाही. तरी पण ते 5 लाख जाहीर केलं असताना मी त्या प्रेमा कांबळेनं मी फोन करून विचारलं, बाई हे 5 लाख म्हणजे असं बसत नाही आणि याला काय तर तू वाढवून द्यायला पाहिजे. मामा तुम्ही कसं म्हणताय तसं. त्याने मला उत्तर दिलं. पहिला आम्ही 10 लाखाचं सांगितलं, नंतर आणि त्यांना परत 12 लाखाचं ज्यावेळी एस्टिमेट निघायला लागलं त्यावेळी आम्ही 2 लाख रुपये वाढवून सांगितलं. मग 2 वेळा मी वाढवून सांगितलं. त्याच्याबद्दल त्यांनी जे मला सहकार्य केले आणि माझ्या शब्दाला जो मान दिला त्याच्याबद्दल मी माझ्या बौद्ध समाजाच्या वतीने त्यांचं मी हार्दिक अभिनंदन करतो. कारण का इतकी मोठी रक्कम देणं ही सोपी गोष्ट नाही. आम्ही 100 रुपये कोणाच्या तर घरला मागायला गेलो तरी तोंड कसं होतं पहा. आपल्यात पहिला विचार करा. आणि 12 लाखाची रक्कम म्हणजे ही काही सोपी गोष्ट नव्हे. आम्ही समजतो इतकी सोपी गोष्ट नव्हे 12 लाख म्हणजे. आणि त्यांनी उदाहरणार्थ आपल्या वडिलांचं नाव कुठंतरी राहावं, आम्हाला पालनपोषण केलं आणि त्या वडिलांचं एक नाव कुठंतरी ते नाव राहावं म्हणून आम्ही त्या भुवनला नरसिंग कांबळे यांच्या स्मरणार्थ म्हणून आम्ही ते नाव देणारच आहे. काय तर आता आज जे आले त्यांनी ಪೋಪಟ್ ಕೂರಳೆ ಹಾಗೂ ದಂಪತಿಗಳಿಂದ ಭವನದ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು.
ट्रॅफिक ಹೌಸಾಬಾಯಿ ಕಾಂಬಳೆ, ಬಾಬಾ ಸಾಹೇಬ್ ಕಾಂಬಳೆ, ಲತಾ ಕಾಂಬಳೆ, ಪ್ರೇಮಾ ಕಾಂಬಳೆ, ಅವಿನಾಶ್ ಕಾಂಬಳೆ, ರಾಣಿ ಬೇವಿನಕಟ್ಟಿ, ರಮೇಶ್ ಕೂರಳೆ ಸೇರಿದಂತೆ ದಲಿತ ಮುಖಂಡರು ಹಾಜರಿದ್ದರು. ಇಳಕಲ್ ನಗರದ ರಾಷ್ಟ್ರೀಯ ಹೆದ್ದಾರಿ 50ರ ತಾಲೂಕು ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿ ಬೆಳ್ಳಂಬೆಳಗ್ಗೆ ತರಕಾರಿ ಸಾಗಿಸುತ್ತಿದ್ದ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇಳಕಲ್ ನಗರದ ರಾಷ್ಟ್ರೀಯ ಹೆದ್ದಾರಿ 50ರ ತಾಲೂಕು ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ನಸುಕಿನ ಜಾವ 4 ಗಂಟೆ ಸುಮಾರಿಗೆ ತರಕಾರಿ ಸಾಗಿಸುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಬಂದ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ತರಕಾರಿ ಲಾರಿ ರಸ್ತೆಯ ಡಿವೈಡರ್ ಮೇಲೆ ಮುಗುಚಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದಾವಣಗೆರೆಯಿಂದ ಮುದ್ದೇಬಿಹಾಳಕ್ಕೆ ಲಾರಿ ಹೊರಟಿತ್ತು ಎಂದು ತಿಳಿಸಿದ ತರಕಾರಿ ವ್ಯಾಪಾರಿ ಖಾಜಾ ಸಾಬ್, ಡಿಕ್ಕಿ ಹೊಡೆದ ಬಿಳಿ ಬಣ್ಣದ ಖಾಸಗಿ ಬಸ್ ಲಾರಿ ನಿಯಂತ್ರಣ ತಪ್ಪಿ ಬಿದ್ದಿದ್ದನ್ನ ಗಮನಿಸಿದ ಮೇಲೂ ತನ್ನ ವಾಹನ ನಿಧಾನಿಸಿ ನೋಡಿ ನಿಲ್ಲಿಸದೆ ಹೊರಟು ಹೋದ. ಕತ್ತಲಿದ್ದಿದ್ದರಿಂದ ನಂಬರ್ ಗಮನಿಸಲು ಸಾಧ್ಯವಾಗಲಿಲ್ಲ. ಸದ್ಯ ಜೀವ ಉಳಿಯಿತಲ್ಲ ಎಂದು ಸುಧಾರಿಸಿಕೊಂಡಿದ್ದೇವೆ ಎಂದು ತಿಳಿಸಿದ್ರು. ತಾನು ಡಿಕ್ಕಿ ಹೊಡೆದ ಪರಿಣಾಮ ಮುಗುಚಿ ಬಿದ್ದ ಲಾರಿಯಲ್ಲಿದ್ದವರಿಗೆ ಏನಾಗಿದೆ ಎಂದು ಗಮನಿಸದೆ ಇರುವುದು ವಿಪರ್ಯಾಸದ ಸಂಗತಿ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಪೊಲೀಸ್ ಠಾಣೆ ಹಿಂಭಾಗದ ಕೂಡಲ ಸಂಗಮ ಕಾಲೋನಿಯ ಮನೆಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಅಡುಗೆ ಮಾಡುತ್ತಿದ್ದ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮಹಿಳೆಯನ್ನ ಯುವಕರು ರಕ್ಷಣೆ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಇಳಕಲ್ ನಗರದ ಪೊಲೀಸ್ ಠಾಣೆ ಹಿಂಭಾಗದ ಕೂಡಲ ಸಂಗಮ ಕಾಲೋನಿಯ ಮನೆಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಈ ಘಟನೆ ಸಂಭವಿಸಿದ ವೇಳೆಯಲ್ಲಿ ಅಡುಗೆ ಮಾಡುತ್ತಿದ್ದ 46 ವರ್ಷ ವಯಸ್ಸಿನ ಸರೋಜಮ್ಮ ರಾಣೋಜಿ ಎಂಬ ಮಹಿಳೆ ಕೈಕಾಲುಗಳಿಗೆ ಸುಟ್ಟು ಗಾಯಗಳಾಗಿವೆ. ಗಾಯಗೊಂಡು ಬೆಂಕಿಯಲ್ಲಿ ಸಿಲುಕಿದ್ದ ಸರೋಜಮ್ಮಳನ್ನ ನಾರಾಯಣ್ ಸೇರಿದಂತೆ ಸ್ಥಳದಲ್ಲಿದ್ದ ಯುವಕರು ರಕ್ಷಣೆ ಮಾಡಿದ್ದಾರೆ. ಗಾಯಾಳು ಸರೋಜಮ್ಮಳನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ದುರ್ಘಟನೆಯಿಂದ ಮನೆಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ವಸ್ತುಗಳು ನಾಶವಾಗಿದ್ದು, ಇಳಕಲ್ ಅಗ್ನಿಶಾಮಕ ದಳದ ಸಿಬ್ಬಂದಿಯೊಂದಿಗೆ ಸ್ಥಳೀಯರು ಕೈ ಜೋಡಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ನವರಾತ್ರೋತ್ಸವದ ನಿಮಿತ್ತ ಬೈಲಹೊಂಗಲದ ಬಸವನಗರದಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಕೊರೋನಾ ರೋಗ ನಿರ್ಮೂಲನೆಗೆ ಮಹಾಚಂಡಿಕಾ ಯಾಗದ ಪ್ರಯುಕ್ತ ದುರ್ಗಾ ಸಪ್ತಸತಿ ಪಾರಾಯಣದ ಪೂರ್ಣಾಹುತಿ ಹಾಗೂ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಬೈಲಹೊಂಗಲ್ ನಗರದ ಬಸವನಗರದಲ್ಲಿರುವ ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ದೇಶಕ್ಕೆ ಬಂದಿರುವಂತಹ ಮಹಾಮಾರಿ ಕೊರೋನಾ ರೋಗವನ್ನ ನಿರ್ಮೂಲನೆ ಮಾಡುವುದಕ್ಕಾಗಿ ಮಹಾಚಂಡಿಕಾ ಯಾಗದ ಪ್ರಯುಕ್ತ ದುರ್ಗಾ ಸಪ್ತಸತಿ ಪಾರಾಯಣದ ಪೂರ್ಣಾಹುತಿ ಹಾಗೂ ಉದ್ಘಾಟನಾ ಸಮಾರಂಭ ಜರುಗಿತು. ಈ ವೇಳೆ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಸಮಾರಂಭವನ್ನ ಉದ್ಘಾಟಿಸಲಾಯಿತು. ಸಮಾರಂಭದಲ್ಲಿ ಸಿಪಿಐ ದಂಪತಿಗಳು ಮತ್ತು ಪಿಎಸ್ಐ ದಂಪತಿಗಳು ಪಾಲ್ಗೊಂಡಿದ್ದರು. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿ ಆರಾಧ್ರಿ ಮಠ್ ಅವರು ದುರ್ಗಾ ಸಪ್ತಸತಿ ಪಾರಾಯಣ ಮಾಡುವುದರಿಂದ ದುಷ್ಟ ಶಕ್ತಿಗಳ ನಿವಾರಣೆಯಾಗಿ ಶತ್ರು ಬಾಧೆ ನಿವಾರಣೆಯಾಗಿ ನಾಡಿನಾದ್ಯಂತ ಆಗತಕ್ಕಂತಹ ತೊಂದರೆಗಳನ್ನು ನಿವಾರಿಸುವ ಶಕ್ತಿ ಈ ದುರ್ಗಾ ಸಪ್ತಸತಿ ಪಾರಾಯಣದಲ್ಲಿ ಇದೆ ಎಂದು ಸಲಹೆ ನೀಡಿದರು. ಸಮಾರಂಭದಲ್ಲಿ ಎಸ್ಎನ್ವಿಎಸ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ವಿರುಪಯ್ಯ ಕೋರಿಮಠ್ ದಂಪತಿಗಳು, ಅಡಿವೆಪ್ಪ ಕಾಜ್ಗಾರ್ ದಂಪತಿಗಳು, ಸೋಮನಾಥ್ ಅಜ್ಜ ಸಂತಿಮಠ್ ಮತ್ತು ಮುಧೋಳ್ ಗ್ರಾಮದ ಸದ್ಭಕ್ತರು ಪಾಲ್ಗೊಂಡಿದ್ದರು. ವಿಜಯಪುರ ಜಿಲ್ಲೆಯನ್ನ ರಾಷ್ಟ್ರೀಯ ವಿಪತ್ತು ಜಿಲ್ಲೆ ಎಂದು ಘೋಷಿಸುವಂತೆ ಆಗ್ರಹಿಸಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬಸವನ್ ಬಾಗೇವಾಡಿ ಪಟ್ಟಣದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯನ್ನು ರಾಷ್ಟ್ರೀಯ ವಿಪತ್ತು ಜಿಲ್ಲೆ ಎಂದು ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ ಶಂಕರಗೌಡ ಬಿರಾದಾರ್, ಮುಖಂಡರಾದ ಸಂಗಮೇಶ್ ಓಲೇಕಾರ್ ಮಾತನಾಡಿ, ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ರೈತರು ಬೆಳೆದಂತಹ ಬೆಳೆಗಳೆಲ್ಲ ಹಾನಿಯಾಗಿದ್ದು ಕೂಡಲೇ ಸೂಕ್ತ ಪರಿಹಾರವನ್ನ ನೀಡಬೇಕು. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿ
ಕಲ್ಪಿಸಬೇಕು. ಕೂಡಲೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಹಣವನ್ನ ರೈತರಿಗೆ ಸಂದಾಯ ಮಾಡಬೇಕೆಂದು ಹೇಳಿದ್ರು. ಒಂದು ವೇಳೆ ಈ ಕಾರ್ಯವನ್ನ ಬೇಗನೆ ಮಾಡದೆ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ರು. 2020 ಇಸ್ವಿಯಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿ ನಾವು ರೈತರು ಬೆಳೆದಂತ ಬೆಳೆಗಳು ಎಲ್ಲ ಹಾನಿಯಾಗಿತ್ತು. ಅಲ್ಲದೆ ಕೃಷ್ಣ, ಭೀಮೆ, ಡೋಡಿ ನದಿಗಳು ಕೂಡ ಅತಿ ಹೆಚ್ಚು ಪ್ರಭಾವ ಪೀಡಿತ ಪ್ರದೇಶವಾಗಿ ಅಲ್ಲಿರುವ ರೈತರಿಗೆ ಬಹಳ ಅನಾನುಕೂಲವಾಗಿದೆ. ಈ ನಿಟ್ಟಿನಲ್ಲಿ ನಿನ್ನೆ ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಲು ಬಂದಾಗ ನಮ್ಮ ವಿಜಯಪುರ ಜಿಲ್ಲೆಗೆ ಬರಲೇ ಇಲ್ಲ. ಅವರು ವೈಮಾನಿಕ ಸಮೀಕ್ಷೆ ಮಾಡುವ ಬದಲಾಗಿ ರಾಜ್ಯದ ಏನು ನಮ್ಮ ಅತಿವೃಷ್ಟಿಗೆ ಹಾನಿಗೊಳಗಾದಂತ ರೈತರ ಮತಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿದ್ರೆ ಬಹಳ ಸಂತೋಷವಾಗ್ತಿತ್ತು. ಅದನ್ನು ಬಿಟ್ಟು ಅವರು ಅಲ್ಲೇ ಏರ್ಪೋರ್ಟ್ ನಲ್ಲಿ ಮೀಟಿಂಗ್ ಮಾಡಿ ಹೋಗಿದ್ದು ಬಹಳ ದುಃಖಕರವಾದಂತಹ ಸಂಗತಿಯಾಗಿದೆ. ಬಂಧುಗಳೇ, ಅನೇಕ ವರ್ಷಗಳಿಂದ ಬರಗಾಲದಿಂದ ತತ್ತರಿಸಿರುವ ನಮ್ಮ ವಿಜಯಪುರ ಜಿಲ್ಲೆ ಈ ವರ್ಷ ಏನೋ ಚೆನ್ನಾಗಿ ಮಳೆ ಆಗ್ತಾ ಇದೆ, ಚೆನ್ನಾಗಿ ಬೆಳೆ ಬರ್ತದೆ ಅನ್ನುವಂತ ನಿರೀಕ್ಷೆಯಿದ್ದೆವು. ಆದರೆ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿ ಹೊಲದಲ್ಲಿ ನೀರು ನಿಂತು ನಾವು ಬೆಳೆದಂತ ತೊಗರಿ ಬೆಳೆ ಆಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಅನೇಕ ಬೆಳೆಗಳು ಎಲ್ಲ ಹಾನಿಯಾಗಿ ನಮ್ಮೆಲ್ಲ ರೈತರು ಕಂಗಾಲಾಗಿದ್ದಾರೆ. ಆದ ಕಾರಣ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಖಾತೆಗೆ ನೇರವಾಗಿ ಪರಿಹಾರ ಕೊಡಬೇಕು. ರೈತರ ಹಾನಿಯಾದಂತಹ ಎಲ್ಲ ಭೂಮಿಗಳನ್ನ ಸರ್ವೆ ಮಾಡಿ ಮತ್ತು ಬಸವನಬಾಗೇವಾಡಿ ತಾಲೂಕು, ವಿಜಯಪುರ ಜಿಲ್ಲೆಯಲ್ಲೇ ಬಸವನಬಾಗೇವಾಡಿ ತಾಲೂಕು ಅತಿವೃಷ್ಟಿ ತಾಲೂಕು ಅನ್ನೊಂದಿಗೆ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಬಸವನಬಾಗೇವಾಡಿ ತಾಲೂಕು ಅತಿ ಹೆಚ್ಚು ಹಾನಿಗೊಳಗಾದಂತ ತಾಲೂಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಗಮನ ಹರಿಸಬೇಕು. ಕೂಡಲೇ ರೈತರಿಗೆ ಪರಿಹಾರವನ್ನು ಕೊಡಬೇಕು. ಆದರೆ ಏನು ಫಸಲ್ ಬಿಮಾ ಯೋಜನೆ ಎಂಬ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸಾಕಷ್ಟು ನಾವೆಲ್ಲ ರೈತರು ಲಕ್ಷಾಂತರ ರೂಪಾಯಿಯಲ್ಲಿ ಆ ವಿಮೆಯನ್ನು ಕೊಟ್ಟಿದ್ದೇವೆ. ಆದರೆ ಇದೀಗ ಯಾರಿಗೂ ಕೂಡ ಒಂದು ನೈಯಾ ಪೈಸಾ ರೈತರ ಅಕೌಂಟಿಗೆ ಒಂದು ನೈಯಾ ಪೈಸಾ ಫಸಲ್ ಬಿಮಾ ಯೋಜನೆ ಜಾರಿಯಾಗಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಆ ಫಸಲ್ ಬಿಮಾ ಯೋಜನೆಯನ್ನು ಕೂಡ ಸರ್ಕಾರ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು. ಬಸವನಬಾಗೇವಾಡಿ ತಾಲೂಕನ್ನು ಅತಿವೃಷ್ಟಿ ತಾಲೂಕು ಎಂದು ಘೋಷಣೆ ಮಾಡಬೇಕು. ಹಾಗೂ ವಿಜಯಪುರ ಜಿಲ್ಲೆಯನ್ನ ಏನು ಈ ಪ್ರವಾಹ ಪೀಡಿತ ವಿಜಯಪುರ ಜಿಲ್ಲೆ ಈಗ ಏನು ಅತಿವೃಷ್ಟಿ ಮಳೆಯಿಂದ ಹೆಚ್ಚಾಗಿ ಹಾನಿಯಾಗಿದ್ದಂಥ ವಿಜಯಪುರ ಜಿಲ್ಲೆಯನ್ನ ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಿ ಕೇಂದ್ರ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ರೈತರ ಈ ಹೋರಾಟಕ್ಕೆ ಸ್ಪಂದನೆ ಮಾಡದಿದ್ದರೆ ಸರ್ಕಾರದ ವಿರುದ್ಧ ಇನ್ನು ಮುಂದೆ ಉಗ್ರವಾದಂತಹ ಹೋರಾಟವನ್ನು ನಾವು ಹಮ್ಮಿಕೊಳ್ಳಬೇಕಾಗುವುದು ಅನಿವಾರ್ಯವಾಗಿದೆ ಎಂದು ಈ ಮೂಲಕ ಸರ್ಕಾರವನ್ನು ಎಚ್ಚರಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸಂಗಮೇಶ್ ಓಲೇಕಾರ್, ಶ್ರೀಕಾಂತ ಕೋಟ್ರಶೆಟ್ಟಿ, ತಾಲೂಕಾ ಅಧ್ಯಕ್ಷರಾದ ಸಂಜು ಬಿರಾದಾರ್, ಕೋಲಾರ ತಾಲೂಕು ಅಧ್ಯಕ್ಷರಾದ ಬಸನಗೌಡ ಪಾಟೀಲ್, ವೀರೇಶ್ ಗಬ್ಬೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂಡರಗಿ ಮಂಡಳದ ವತಿಯಿಂದ ವಿವಿಧ ನಗರಗಳಲ್ಲಿ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರ ಮಾಡಲಾಯಿತು. ಭಾರತೀಯ ಜನತಾ ಪಾರ್ಟಿ ಮುಂಡರ್ಗಿ ಮಂಡಳದ ವತಿಯಿಂದ ಮುಂಡರ್ಗಿಯ ವಿವಿಧ ನಗರಗಳಲ್ಲಿ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಚಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಂಡರ್ಗಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ದೇವಪ್ಪ ಇಟಗಿ, ಜಿಲ್ಲಾ ರೈತ ಮೋರ್ಚಾ ಸದಸ್ಯರಾದ ಶಿವನಗೌಡ ಗೌಡರ್, ಯುವ ಮೋರ್ಚಾ ಅಧ್ಯಕ್ಷರಾದ ಕೃಷ್ಣ ಗಡಾದ್, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮುರಡಿ, ಪುರಸಭೆ ಸದಸ್ಯರಾದ ಲಿಂಗರಾಜ್ ಗೌಡ ಪಾಟೀಲ್, ಪ್ರಹ್ಲಾದ್ ಹೊಸ್ಮನಿ, ಪವನ್ ಮೇಟಿ, ಮಂಡಲ ಕಾರ್ಯದರ್ಶಿ ಯಲ್ಲಪ್ಪ ಗಣಾಚಾರಿ, ವಕೀಲರಾದ ನಾಗಭೂಷಣ್ ಹಿರೇಮಠ್, ಅಶೋಕ್ ಚೂರಿ ಇತರರು ಪಾಲ್ಗೊಂಡಿದ್ದರು. ಹುಕ್ಕೇರಿಯ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ನಡೆಯುತ್ತಿರುವ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿ ರಾಯಬಾಗ ಕ್ಷೇತ್ರದ ಶಾಸಕರಾದ ದುರ್ಯೋಧನ ಐಹೊಳೆ ಅವರು ಶ್ರೀಮಠದ ಷಡಸ್ಥಲ ಬ್ರಹ್ಮಿ ಚಂದ್ರಶೇಖರ ಮಹಾಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಗುರುವಾರದಂದು ಹುಕ್ಕೇರಿಯ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನದ ಹಿರೇಮಠದಲ್ಲಿ ನಡೆಯುತ್ತಿರುವ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ ರಾಯಬಾಗ್ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರು ಶ್ರೀಮಠದ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಆಶೀರ್ವಾದ ಪಡೆದರು.
ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರು, ನಾವು ಶ್ರೀಗಳೊಂದಿಗೆ ಕಳೆದ 15 ವರ್ಷಗಳಿಂದ ಒಡನಾಟ ಹೊಂದಿದ್ದು, ಶ್ರೀಗಳು ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ಬಂದು ಆಶೀರ್ವದಿಸಿದ್ದಾರೆ. ನಾವು ಮತ್ತು ನಮ್ಮ ಪುತ್ರ ಶ್ರೀಮಠದ ಭಕ್ತರು. ಪ್ರತಿ ವರ್ಷ ಕೂಡ ದಸರಾ ಹಬ್ಬಕ್ಕೆ ನಾವು ತಪ್ಪದೇ ಬರುತ್ತೇವೆ ಎಂದು ತಿಳಿಸಿದರು. ಕೇರಿ ಹಿರೇಮಠದ ಪುರುಷಾಂತೇಶ್ವರ ಪಾದಕ ಅಣಿಮಣಿದು ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಬ್ರಹ್ಮಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಪಾದಕ ಅಣಿಮಣಿದು ಈ ಮಠದ ನಂದ 15 ವರ್ಷದಿಂದ ಒಂದು ಸಂಬಂಧ. 15 ವರ್ಷದಿಂದ ಪೂಜ್ಯರು ಕೂಡ ಯಾವುದೇ ಥರದ ನನ್ನ ಮನೆಯಲ್ಲಿ ಕಾರ್ಯಕ್ರಮ ಇರಲಿ, ಸ್ಕೂಲ್ದಲ್ಲಿ ಇರಲಿ, ತಪ್ಪದೇ ಅವರು ಬಂದ ಅಲ್ಲಿ ಪಾದವನ್ನು ಹಾಕಿ ಆಶೀರ್ವಾದ ಮಾಡಿ ಬರ್ತಾರೋ. ನಾವು ಕೂಡ ಇಲ್ಲಿ ಮಠದ ಒಂದು ಶಿಷ್ಯನಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೋ. ಈಗ ಇದೇನು ದಸರಾ ಉತ್ಸವ, ಏನು ಮೈಸೂರು ದಸರಾ ಉತ್ಸವ ಏನು ನಡೀತಿದೆಯಲ್ಲ, ಅದರ ಪರಂಪರೆಯಾಗಿ ಇಲ್ಲಿಯೂ ಕೂಡ ಅದ್ದೂರಿಯಾಗಿ ಇಲ್ಲಿವರೆಗೆ ದಸರಾ ಉತ್ಸವನ ಆಚರಣೆ ಮಾಡ್ಕೊಂಡು ಬಂದಿದ್ದರು. ನಾವು ಕೂಡ ಅದರಲ್ಲಿ ಭಾಗವಹಿಸ್ತಿದ್ದೆವು. ಪ್ರತಿ ವರ್ಷ ಒಬ್ಬೊಬ್ಬರನ್ನ ಒಳ್ಳೆಯ ಪೂಜ್ಯರನ್ನಾಗಲಿ ಮತ್ತು ಅಧಿಕಾರಿ ವರ್ಗದವ್ರನ್ನಾಗಲಿ ಮತ್ತು ಬುದ್ಧಿಜೀವಿಗಳನ್ನಲ್ಲಿ ಕರೆಸಿ ಒಳ್ಳೆಯ ರೀತಿಯಿಂದ ಅದ್ದೂರಿಯಾಗಿ ಮಾಡ್ತಿದ್ರು. ಆದರೆ ಈ ಕೊರೋನಾ ವೈರಸ್ ಕೋವಿಡ್-19 ಏನೀಗ ಒಂದು 6 ತಿಂಗಳ ಈಗ ಈ ನಮ್ಮ ಎಲ್ಲ ಜನರಿಗೆ ತೊಂದರೆ ಆಗೋದ್ರಿಂದ ಅದಕ್ಕೆ ಈ ವರ್ಷ ಅವರು ಏನು ಸರಳ ದಸರಾವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರಲ್ಲೇ ಭಾಳ ಸಂತೋಷ. ಅವರ ಒಂದು ತತ್ವ, ಆದರ್ಶ, ಧಾರ್ಮಿಕ ನನಗೂ ಕೂಡ ಭಾಳ ಖುಷಿ ಆಗ್ತೈತಿ. ಅದಕ್ಕೆ ಈ ಸರಳ ದಸರಾ ಏನು ಆಚರಣೆ ಮಾಡ್ಯಾರಲ್ಲ, ಅದಕ್ಕೆ ಭಾಳ ಅವರಿಗೆ ಒಂದು ನನ್ನ ಧನ್ಯವಾದಗಳನ್ನು ಹೇಳ್ತಾನೋ. ಮತ್ತು ಇದನ್ನೆಲ್ಲರೂ ಕೂಡ ನಾವು ಅಳವಡಿಸ್ಕೊಂಡ ಈ ಕೋವಿಡ್-19 ಏನು ಕರೋನಾ ವೈರಸ್ ಇದನ್ನು ಓಡಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗೈತಿ. ಅದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಮತ್ತು ಅಂತರವನ್ನು ಕಾಪಾಡಿಕೊಂಡು ನಾವು ಈ ಕರೋನಾ ವೈರಸ್ ಹೊಡೆದೋಡ್ಲಿಸಿ ನಾವೆಲ್ಲರೂ ಭದ್ರಾಗಬೇಕಾಗೈತಿ. ಅದಕ್ಕೆ ಈ ಮಠದ ಒಂದು ಪರಂಪರೆ, ನನ್ನ ಮಗ ಚಿರಂಜೀವ ಅವರೂ ಕೂಡ ಮಠದ ಶಿಷ್ಯ. ಅವು ನನಗಿಂತನೂ ಹೆಚ್ಚು ಈ ಮಠಕ್ಕೆ ನಡ್ಕೊತಾನೋ. ಅದಕ್ಕೆ ಈ ಮಠದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಐತಿ. ಪ್ರತಿ ವರ್ಷವೂ ಕೂಡ ನಮ್ಮ ತಂದೆಯವರು ಪುಣ್ಯತಿಥಿ ಮಾಡ್ತೀವಿ, ಹಾಗೂ ಕೂಡ ಪೂಜ್ಯರು ಬಂದು ಅಲ್ಲಿ ಆಶೀರ್ವಾದ ಮಾಡಿ ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮನೆಗೆ ಮತ್ತು ಈ ಮಠಕ್ಕೆ ಅವಿನಾಭಾವ ಸಂಬಂಧ. ಅದಕ್ಕೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾ ಇಲ್ಲಿ ಮಠಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ಕೊಂಡು, ಪೂಜ್ಯರು ಕೂಡ ಪ್ರತಿಯೊಂದು ಏನೋ ಒಂದು ಸಣ್ಣ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಮನೆಗೆ ಬಂದು ಅವ್ರ ಪಾದವನ್ನು ನಮ್ಮ ಮನೆಯಲ್ಲಿ ಹಾಕಿ ಆಶೀರ್ವಾದ ಮಾಡಿ ಬರ್ತಾ ಇದ್ದಾರೆ. ಇದೊಂದು ಪರಂಪರೆ 15 ವರ್ಷದಿಂದ ನಡೆದು ಬಂದಂಥ ಒಂದು ದಾರಿ ಅಂತ ಹೇಳಲಿಕ್ಕೆ ಇಚ್ಛೆ. ಇದೇ ವೇಳೆ ಹುಕ್ಕೇರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡಿನ್ ಅವರು ಶ್ರೀಗಳ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಸತ್ಯಂ ವಾಹಿನಿಯೊಂದಿಗೆ ಅವರು ಮಾತನಾಡಿದ್ದಾರೆ. ಹುಕ್ಕೇರಿಯ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ದಂಡಿನ್ ಸರ್ ಅವರು ಇವತ್ತು ಶ್ರೀಮಠಕ್ಕೆ ಶ್ರೀಗಳ ಆಶೀರ್ವಾದ ಪಡಲಿಕ್ಕೆ ಬಂದಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತನಾಡೋಣ. ಸರ್, ಈಗ ತಮ್ಮ ಒಂದು ಒಡನಾಟ ಅಂದರೆ ಈ ನಮ್ಮ ಹುಕ್ಕೇರಿ ಒಂದು ಬಿಂಬಿತವಾಗುವುದು ಅಂತಂದರೆ ಶ್ರೀಮಠದಿಂದಾಗಿ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾದ ಒಡನಾಟವನ್ನು ಶ್ರೀಗಳೊಂದಿಗೆ, ಅದೇ ರೀತಿ ಶ್ರೀಮಠದೊಂದಿಗೆ ತಗೊಂಡಿದ್ದೀರಿ? ಈ ನಂದು ಶ್ರೀಮಠದೊಂದಿಗೆ ಸುಮಾರು 10 ವರ್ಷಗಳಿಂದ ನಂದು ಒಡನಾಟ ಇದೆ. ಆಮೇಲೆ ಇಲ್ಲಿ ಹುಕ್ಕೇರಿಗೆ ನಾನು BU ಆಗಿ 2 ವರ್ಷ ಆಯಿತು. ಬಂದಮೇಲೆ ವಿಶೇಷವಾದಂಥ ಒಂದು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಹಧರ್ಮ ಎಲ್ಲರನ್ನೂ ಸೇರಿಸ್ಕೊಂಡು ಕೆಲವೊಂದು ಕಾರ್ಯಕ್ರಮಗಳನ್ನ ಶ್ರೀಮಠ ಹಮ್ಮಿಕೊಂಡಿದೆ. ವಿಶೇಷವಾಗಿ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಹುಕ್ಕೇರಿ ಶ್ರೀಮಠದ ವತಿಯಿಂದ ಪ್ರತಿ ವರ್ಷ ಮೈಸೂರಿನ ದಸರಾ ಉತ್ಸವ ಆಗ್ತದೆ, ಅದೇ ರೀತಿಯಲ್ಲಿ ಹುಕ್ಕೇರಿಯಲ್ಲಿ ದಸರಾ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ. ಅದೊಂದು ಪರಂಪರೆಯನ್ನು ಇಲ್ಲಿ ಹುಕ್ಕೇರಿಯಲ್ಲಿ ಅವ್ರು ಹಾಕಿಕೊಟ್ಟಿದ್ದಾರೆ. ಆದರೆ ಈ ವರ್ಷ ಕೋವಿಡ್-19 ಪ್ರಯುಕ್ತವಾಗಿ ಅತ್ಯಂತ ಸರಳವಾಗಿ ಈ ದಸರಾ ಮಹೋತ್ಸವವನ್ನು ಪೂಜ್ಯ ಶ್ರೀಗಳು ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತಿನ ದಿವಸ ಪೂಜ್ಯ ಶ್ರೀಗಳು ಹುಕ್ಕೇರಿ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ಇವು ನಮ್ಮ ರಾಜ್ಯದಲ್ಲಿ ಮಾದರಿಯಾಗುವಂಥ ಕೆಲವೊಂದು ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಶ್ರೀಮಠದ ಪರಂಪರೆಯನ್ನು ಎತ್ತಿರ್ತಾರೆ. ವಿಶೇಷವಾಗಿ ಹೋದ ಸಲ ಇಲ್ಲಿ ಪ್ರವಾಹ ಬಂದಾಗ ಬಡವರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಅವರಿಗೆ ಸಾಕಷ್ಟು ದವಸ ಧಾನ್ಯಗಳನ್ನು, ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಕೊಡೋದ್ರ ಮೂಲಕ ಪೂಜ್ಯರು ಸೇವೆಯನ್ನು ಸಲ್ಲಿಸಿದರು. ಹೋದ ಸಲ ದಸರಾ ಕಾರ್ಯಕ್ರಮದಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಪ್ರವಾಹದಿಂದ ಹಾನಿಗೊಳಗಾದಂಥ ಬಡ ಜನರಿಗೆ ಸಾಕಷ್ಟು ಸಹಾಯವನ್ನು ಪೂಜ್ಯ ಶ್ರೀಗಳು ಮಾಡಿದರು. ಅದೇ ರೀತಿ ಈಗ ಮೊನ್ನೆ ಕೋವಿಡ್-19 ಬಂದು ಸಾಕಷ್ಟು ಜನರಿಗೆ ತೊಂದರೆ ಆದಾಗ ಕೂಡ ಶ್ರೀಮಠದ ವತಿಯಿಂದ ಯಾರಿಗೆ ತೊಂದರೆ ಆಗಿದೆ ಆ ಜನರಿಗೆ ಸ್ವಾಮೀಜಿಯವರು ಸಾಕಷ್ಟು ಅವರಿಗೆ ಆಹಾರ ಪದಾರ್ಥಗಳನ್ನು ಮತ್ತು ಬೇರೆ ಬೇರೆ ಪದಾರ್ಥಗಳನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಪೂಜ್ಯ ಶ್ರೀಗಳ ಮಠದಿಂದ ಊಟ ಹೋಗ್ತದೆ. ಸೊ ಅದಕ್ಕೆ ಅವ್ರೇನು ಮಾಡಿದ್ರು, ಈ ಸಲ ನಮ್ಮ SSLC ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ ಇದ್ದಾಗ ಒಂದು 5,000 ಮಾಸ್ಕ್ಗಳನ್ನು ಮತ್ತು ಸ್ಯಾನಿಟೈಸರ್ನ ಕೊಡೋದ್ರ ಮೂಲಕ ಪರೀಕ್ಷೆಗಳನ್ನು ವ್ಯವಸ್ಥಿತವಾಗಿ ಇರಲಿಕ್ಕೆ ಪೂಜ್ಯ ಶ್ರೀಗಳು ಸಹಕಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ನಿಪ್ಪಾಣಿ ನಗರದ ಗೋಂದಳಿ ಗಲ್ಲಿಯಲ್ಲಿ ಬಡಮಂಜಿ ಪ್ಲಾಟ್ನಲ್ಲಿರುವ ಶ್ರೀ ಅಂಬಾಬಾಯಿ ದೇವಸ್ಥಾನದಲ್ಲಿ ನವಿಲು ವಾಹನದ ಮೇಲೆ ಕುಳಿತಿರುವ ಅಂಬಾಬಾಯಿ ಅಲಂಕಾರವು ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ನಿಪ್ಪಾಣಿ ನಗರದಲ್ಲಿ ತಾಯಿ ಅಂಬಾಬಾಯಿಯ ಅಲಂಕಾರ ಆಕರ್ಷಣೀಯವಾಗಿತ್ತು. ನವರಾತ್ರಿ ಉತ್ಸವದ 6ನೇ ದಿನವಾದ ಗುರುವಾರದಂದು ನಿಪ್ಪಾಣಿ ನಗರದ ಗೋಂದಳಿ ಗಲ್ಲಿಯ ಬಡಮಂಜಿ ಪ್ಲಾಟ್ನಲ್ಲಿರುವ ಶ್ರೀ ಅಂಬಾಬಾಯಿ ದೇವಸ್ಥಾನದಲ್ಲಿ ಓಂಕಾರ್ ವಿಟೇಕರಿ ಮತ್ತು ರೋಹಿತ್ ವಿಟೇಕರಿ ಇವರು ಮಾಡಿದ ನವಿಲು ವಾಹನದ ಮೇಲೆ ಅಂಬಾಬಾಯಿಯ ಅಲಂಕಾರವು ಎಲ್ಲರ ಕಣ್ಮನವನ್ನ ಸೆಳೆಯುವಂತಿತ್ತು. ಸಾಕ್ಷಾತ್ ದೇವಿಯೇ ಬಂದು ಆವರಿಸಿದಂತಿದೆ. ದರ್ಶನಕ್ಕೆಂದು ಬರುತ್ತಿರುವ ಭಕ್ತಜನ ಸಾಗರ ಶ್ರೀದೇವಿಯ ದರ್ಶನವನ್ನ ಪಡೆದು ಪುನೀತರಾಗುತ್ತಿದ್ದಾರೆ. ಅಂಬಾಬಾಯಿ ದೇವಿಯ ಅಲಂಕಾರ ಪೂಜೆ ನೋಡುಗರ ಕಣ್ಮನ ಸೆಳೆಯುವಂತಿತ್ತು. श्री क्षेत्र अंबाबाई देवस्थान बडवंजी प्लॉट निप्पाणी. आज आदिशक्ती अंबाबाईच्या नवरात्र उत्सवाचा 6वा दिवस. आजचा हा 6वा दिवस म्हणलं तर आजचा 6वा दिवस हा जगदंबेच्या कात्यायनी रूपामध्ये विलीन होतो. आणि आज आम्ही श्री क्षेत्र अंबाबाई देवस्थान बडवंजी प्लॉटमध्ये अंबाबाई मंदिरामध्ये आज आम्ही कात्यायनी रूपामध्ये श्री शारदा लक्ष्मी या रूपात आम्ही देवीची पूजा केलेली आहे. या देवीच्या चार हात असून त्या देवीच्या वरच्या 2 हातामध्ये कमळ असतं आणि दुसरे 2 हात आहेत. त्या दोन्ही हातामध्ये देवी वीणा वाजवत आहे. आणि ह्या देवीने आपल्यासाठी मोरावर आरूढ होऊन भक्त लोकांचा उद्धार करत आहे. आणि अशी ही अंबाबाईची पूजा आज आम्ही मांडलेली आहे. तरी सर्व ಭಕ್ತಾನ್ನ ಶಾರದೀಯ ನವರಾತ್ರೋತ್ಸವಕ್ಕೆ ಹಾರ್ದಿಕ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.